ಯೆಹೋವನೇ, ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೆನೆಂದರೆ, ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಬುಧವಾರ 19 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾರಿಸಿಕೊಂಡಿರುವಂತಹ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 10ನೇ ಅಧ್ಯಾಯದ 12ನೇ ವಚನ. ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮ್ಮೋನ್ಯರಿಗೆ ವಿರೋಧವಾಗಿ ಕಳುಹಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಅನೇಕ ವಿಧವಾದಂಥ ಯೋಜನೆಗಳನ್ನು ಮಾಡಿಟ್ಟುಕೊಂಡು ಬಹಳಷ್ಟು ಶ್ರಮಿಸಿದರೂ ಕೂಡ ದೇವರು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂಬುದಾಗಿ ಅಂಗೀಕರಿಸುವಂಥದ್ದೇ ಆತನವರ ವಿಶೇಷವಾದಂಥ ಗುಣವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ನೆರೆಯ ಅರಸರುಗಳೊಂದಿಗೆ ಸಮಾಧಾನವಾಗಿರಬೇಕೆಂಬುದಾಗಿ ತಾನು ಅಮ್ಮೋನ್ಯರ ಸ್ಥಳಕ್ಕೆ ತನ್ನ ತಂದೆಯನ್ನು ಕಳಕೊಂಡಂಥ ಮಗನಿಗೆ ಸಾಂತ್ವನ ಕಳಿಸಿದಾಗ ಅವನು ದಾವೀದನ ಜನರನ್ನು ಅವಮಾನಿಸಿದನು. ಈ ಸಂದರ್ಭದಲ್ಲಿ ಅಮ್ಮೋನ್ಯರು ದಾವೀದನ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಮತ್ತು ಅವರು ತಾವು ಮಾತ್ರ ಬರದೆ ಆರಾಮ್ಯರನ್ನು ಕೂಡ ಸೇರಿಸಿಕೊಂಡು ದೊಡ್ಡ ಸೈನ್ಯವಾಗಿ ದಾವೀದನ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದರು. ಆ ಸಂದರ್ಭದಲ್ಲಿ ಯೋವಾಬನು ತನ್ನೊಂದಿಗೆ ಶ್ರೇಷ್ಠವಾದಂಥ ಯುದ್ಧ ವೀರರನ್ನು ಕರೆಕೊಂಡು ಹೋಗಿ ತಾನು ಒಂದು ಭಾಗದಲ್ಲಿ ಇದ್ದು ತನ್ನ ತಮ್ಮನಾದಂಥ ಅಭಿಷೇಯನಿಗೆ ಒಂದು ಸೈನ್ಯ ಕೊಟ್ಟು ತಾನು ಸಹ ಮುಂದೆ ಬೇರೆಯವರೊಂದಿಗೆ ಯುದ್ಧ ಮಾಡುವಂತೆ ಸಿದ್ಧನಾಗಬೇಕೆಂಬುದಾಗಿ ಹೇಳಿ ಎಲ್ಲಾ ಸಿದ್ಧತೆಯನ್ನು ಮಾಡಿ ಎಲ್ಲಾ ಯೋಜಿಸಿ ಕಡೆಯಲ್ಲಿ ಧೈರ್ಯವಾಗಿ ಯುದ್ಧ ಮಾಡಬೇಕೆಂಬುದಾಗಿ ಹೇಳಿ, ಅಷ್ಟು ಮಾತ್ರವಲ್ಲದೆ ದೇವರು ತನಗೆ ಸರಿ ಕಾಣಿಸುವಂಥದ್ದನ್ನು ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಯೋಚಿಸುತ್ತೇವೆ, ಯೋಜಿಸುತ್ತೇವೆ, ಶ್ರಮ ಪಡುತ್ತೇವೆ, ಹೋರಾಟ ಮಾಡುತ್ತೇವೆ. ಆದರೆ ಇದು ಒಂದು ನಾವು ತಿಳ್ಕೊಳ್ಳಬೇಕೇನೆಂದರೆ, ದೇವರಿಗೆ ಸರಿ ಕಾಣುವಂಥದ್ದನ್ನು ದೇವರು ಮಾಡಲಿ ಎಂಬುದಾಗಿ ದೇವರ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡಬೇಕು. ಆಗಲೇ ನಾವು ನಿಜವಾಗ್ಲೂ ದೇವರನ್ನು ನಂಬುವಂಥವರು ಆತನವರಾಗಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇವರು ನಮಗೆ ಶ್ರೇಷ್ಠವಾದದ್ದನ್ನೇ ಯೋಚಿಸುವಂತವನಾಗಿದ್ದಾನೆ. ನಾವು ಎಷ್ಟು ಯೋಜಿಸಿದರೂ, ಎಷ್ಟು ಶ್ರಮಪಟ್ಟರು, ಎಷ್ಟು ಹೋರಾಟ ಮಾಡಿದರೂ ತಾನು ನಮಗೆ ಕೊಡಬೇಕಾದದ್ದನ್ನೇ ಕೊಡಲಿ ಎಂಬುದಾಗಿ ಒಪ್ಪುವಂಥವರಾಗಬೇಕು. ಇದಕ್ಕೆ ಸಿದ್ಧರಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನವರಾಗಿ ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಲು ಬಲಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.